ನಮಗೆ ಎಲ್ಲ ಈ ವ್ರತ ವಿಧಾನಗಳನ್ನೆಲ್ಲ ವಿಧಿಯುಕ್ತವಾಗಿ ಆಚರಿಸಬೇಕು. ಅದರಿಂದ ಆ ವ್ರತದ ಮಹಿಮೆ ಮತ್ತು ಫಲ ಪ್ರಾಪ್ತಿ ಆಗುತ್ತದೆ ಅಂತ ಈ ವ್ರತದ ವಿಧಿಯಲ್ಲಿ ಹೇಳಿದ್ದಾರೆ. ಈ ವಿಧಿಗಳು ಅಂದರೆ ನಾವು ಅನೇಕ ಶಾಸ್ತ್ರಗಳನ್ನು ಹೇಳ್ತಾರೆ, ಆ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ಹೇಳ್ತಾರೆ ಅಂತ ನೀವು ಎಲ್ಲರೂ ಕೇಳ್ತಾ ಇರ್ತೀರಲ್ವಾ. ಹಿಂದಿನವರು ಮಕ್ಕಳಿಗೆಲ್ಲ ಹೇಳ್ತಾರೆ, ಬೆಳಗ್ಗೆ ಬೇಗನೆ ಏಳು, ಸೂರ್ಯೋದಯಕ್ಕಿಂತ ಮುಂಚೆ ಏಳು ಅಂತ ಹೇಳ್ತಾರೆ ಅಲ್ವಾ. ಹಾಗೆ ಅನೇಕ ರೀತಿಯ ದಿನನಿತ್ಯದ ನಿಯಮಗಳನ್ನು ಹೇಳ್ತಾರೆ, ಹಿರಿಯವರು ಕಿರಿಯವರಿಗೆ ಹೇಳ್ತಾರೆ. ಹಾಗೆ ಅನೇಕ ಶಾಸ್ತ್ರಗಳು ಅಂದರೆ ಈ ನಿಯಮಗಳನ್ನು ಯಾಕೆ ವಿಧಿಸ್ತಾರೆ ಮತ್ತು ಆ ನಿಯಮಗಳ ಆಗು ಹೋಗುಗಳು, ಅದರ ಉಪಯೋಗಗಳು ಏನು ಅಂತ ಈಗಿನ ಮಕ್ಕಳು ಅದಕ್ಕೆ ವಿರುದ್ಧವಾಗಿ ಮಾತಾಡೋದು, ಕೇಳುವುದು, ನಡೆಯೋದನ್ನೆಲ್ಲ ನಾವು ನೋಡ್ತೇವೆ. ದಿನನಿತ್ಯ ನಮ್ಮ ಅನುಭವದಲ್ಲಿ ಬರುತ್ತಲ್ವ. ಅದೆಲ್ಲ ಸುಳ್ಳು ಹೇಳ್ತಾರೆ, ಅಥವಾ ಅದು ಹಿಂದಿನ ಕಾಲದ ಕಥೆ ಅವೆಲ್ಲ ನಮಗೆ ಎಲ್ಲ ಸರಿ ಬರಲ್ಲ, ಹೀಗೆಲ್ಲ ಹೇಳೋದು ಅನೇಕ. ಅದಕ್ಕೆ ಉತ್ತರ ಕೊಡಲಿಕ್ಕೆ ಆಗಲ್ಲ, ನಾವು ಏನೋ ನಮಗೂ ಗೊತ್ತಿಲ್ಲ ಅಂತ ಸುಮ್ಮನೆ ಇರ್ತೀವಿ. ಹೀಗೆಲ್ಲ ಅನೇಕ ರೀತಿಯ ತೊಂದರೆಗಳನ್ನು, ಅಡೆತಡೆಗಳನ್ನು, ತಾಪತ್ರೆಗಳನ್ನು ಶಾಸ್ತ್ರಗಳ ಅನುಸರಿಸುವಲ್ಲಿ, ಆಚರಿಸುವಲ್ಲಿ ನಾವು ಕಾಣ್ತೇವೆ ಅಲ್ವಾ. ಇದೆಲ್ಲ ನಮಗೆ ಅನುಭವಕ್ಕೆ ಬರುತ್ತೆ, ದಿನ ಕಾಣ್ತಾ ಇರುವಂಥ ಅನುಭವ ಅಲ್ವಾ. ಈ ಶಾಸ್ತ್ರಗಳು ಅಂದರೆ ಏನು, ಇದನ್ನು ಆಚರಿಸಿದರೆ ಏನು ಅನುಕೂಲಗಳು, ಅಥವಾ ಆಚರಿಸದಿದ್ದರೆ ಅದರ ಪರಿಣಾಮಗಳು ಯಾವಾಗ ತಿಳಿಯುತ್ತೆ ನಮಗೆ. ಈ ವಿಧಿಗಳೆಲ್ಲ ಯಾಕೆ ಮಾಡಿದ್ದಾರೆ ಅಂದರೆ ನಮಗೆ ಈ ಭೌತಿಕ ಜೀವನ ಮತ್ತು ಆಧ್ಯಾತ್ಮಿಕ ಜೀವನ ಅಂತ ಎರಡು ಭಾಗಗಳನ್ನು ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ತಾ ಇರ್ತೀವಿ. ಭೌತಿಕ ಅಂದರೆ ಈ ಭೌತವಾಗಿ ಅಂದರೆ ನಮಗೆ ನಮ್ಮ ಕೈಗೆ ಕಣ್ಣಿಗೆ ಎಲ್ಲ ಕಾಣುವಂಥದ್ದು, ಕೈಗೆ ಸಿಗುವಂಥದ್ದನ್ನೆಲ್ಲ ಭೌತಿಕ ವಸ್ತುಗಳು ಅಂತ ಹೇಳ್ತಾರೆ. ಈ ಫಿಸಿಕ್ಸ್ ಹೇಳ್ತಾರಲ್ಲ, ಫಿಸಿಕ್ಸ್ ಅಂದರೆ ಭೌತಶಾಸ್ತ್ರ ಹೇಳ್ತಾರಲ್ಲ. ಭೌತ ಅಂದರೆ ಕಣ್ಣಿಗೆ ಕಾಣುವಂಥ ವಸ್ತುಗಳನ್ನೆಲ್ಲ ಪರೀಕ್ಷೆ ಮಾಡುವುದು, ಅದನ್ನು ಉಪಯೋಗ ಬರುತ್ತೋ ಇಲ್ವೋ ಅಂತ ತಿಳ್ಕೊಳ್ಳೋದು, ಸಾಧ್ಯ ಇದ್ದಷ್ಟು ಉಪಯೋಗಿಸೋದು. ಇದು ಭೌತಿಕ ಜಗತ್ತಿನಲ್ಲಿ ನಾವು ಕಾಣುವಂಥ ಪ್ರಯತ್ನ ಪಟ್ಟು ಪಡ್ಕೊಳ್ಳೋದು, ಕೆಲಸ ಮಾಡಿ ಪಡ್ಕೊಳ್ಳೋದು, ಇವೆಲ್ಲ ಭೌತಿಕ ಜೀವನದಲ್ಲಿ ಬರುವಂಥದ್ದು. ಹಾಗೆ ಆಧ್ಯಾತ್ಮಿಕ ಜೀವನ ಅಂತಲೂ ಒಂದಿದೆ. ಭೌತಿಕ ಜೀವನ ದುಡಿದು ಗಳಿಸುವಂಥದ್ದು. ಆಧ್ಯಾತ್ಮಿಕ ಜೀವನ ಅಂದರೆ ನಾವು ದುಡಿದರೆ ಫಲ ಬರದೇ ಇದ್ದಾಗ ಚಿಂತೆ ನಮಗಾಗತ್ತೆ. ಇನ್ನು ನಾನು ದುಡ್ಡು ಸೋತು ಹೋಗಿದ್ದೀನಿ, ಫಲನೇ ಬರ್ತಾ ಇಲ್ಲ, ಏನು ಪ್ರಯೋಜನ ಆಗ್ತಾ ಇಲ್ಲ ಅಂತ ಅಳೋದನ್ನು ಕಾಣ್ತೇವೆ. ಎಷ್ಟೋ ಜನ ದುಃಖ ಪಡೋದನ್ನು ಕಾಣ್ತೇವೆ. ಎಷ್ಟು ದುಡಿದ್ರು ನನಗೆ ಏನು ಪ್ರಯೋಜನ ಆಗ್ತಾ ಇಲ್ಲರಿ, ಏನು ಮಾಡಬೇಕು ತಿಳಿತಾ ಇಲ್ಲ ಅಂತ ಹೇಳ್ತಾರೆ. ಆವಾಗ ಆಧ್ಯಾತ್ಮಿಕ ಜೀವನ ಅಂತ ಹುಡುಕ್ತಾರೆ. ಆವಾಗ ಅದರಲ್ಲಿ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಹೀಗೆ ಭೌತಿಕ ಜಗತ್ತಿನಲ್ಲಿ ಯಾವುದನ್ನು ಪ್ರಯತ್ನ ಪಟ್ಟರು ಸಾಧಿಸೋಕೆ ಆಗ್ತಾ ಇಲ್ವೋ ಅದನ್ನು ಪಡ್ಕೊಳ್ಳೋದಕ್ಕೆ ಆಧ್ಯಾತ್ಮಿಕ ಜೀವನವನ್ನು, ಅದರಲ್ಲಿ ಸಮಸ್ಯೆಗೆ ಪರಿಹಾರವನ್ನು ಹುಡುಕೊಳ್ತಾರೆ. ಆಧ್ಯಾತ್ಮಿಕ ಜೀವನದಲ್ಲಿ ಇಂಥದ್ದೆಲ್ಲ ಪಡ್ಕೊಳ್ಳೋಕೆ ಏನು ತೊಂದರೆ ಇದೆ, ಯಾಕೆ ನಮಗೆ ಫಲ ಬರ್ತಾ ಇಲ್ಲ, ಪ್ರಯತ್ನಕ್ಕೆ ಯಾಕೆ ಫಲ ಸಿಗ್ತಾ ಇಲ್ಲ ಅನ್ನೋದಕ್ಕೆ ಅದರಲ್ಲಿ ಫಲ ಸಿಗುತ್ತೆ. ಹೀಗೆ ಆಧ್ಯಾತ್ಮಿಕ ಜೀವನ ಅಂದರೆ ನಮಗೆ ಭಗವಂತನ ಅನುಗ್ರಹವನ್ನು ಪಡೆಯುವಲ್ಲಿ ನಾವು ಎಲ್ಲಿ ವಿಫಲ ಆಗಿದ್ದೇವೆ, ನಮ್ಮ ಕೆಲಸಕ್ಕೆ ಯಾಕೆ ಫಲ ಸಿಗ್ತಾ ಇಲ್ಲ, ಈ ಭೌತಿಕ ಜೀವನದಲ್ಲಿ ನಾವು ಪಟ್ಟಂಥ ಪ್ರಯತ್ನಕ್ಕೆ ಫಲ ಬರದೆ ಯಾಕೆ ಬರ್ತಾ ಇಲ್ಲ, ಇದಕ್ಕೆಲ್ಲ ಉತ್ತರವನ್ನು ಅದರಲ್ಲಿ ಪಡಿತಾರೆ. ಶಾಸ್ತ್ರಗಳು ಅಂದರೆ ಇವನ್ನೆಲ್ಲ ವಿವೇಚನೆ ಮಾಡಿ ನಮ್ಮ ಹಿಂದಿನವರು, ನಮ್ಮ ಮುಂದಿನವರು ಸುಖವಾಗಿರಲಿ ಅಂತ ಆ ವಿಧಿಗಳನ್ನು, ನಿಯಮಗಳನ್ನು ಮಾಡಿದ್ದಾರೆ. ಈ ಶಾಸ್ತ್ರಗಳು ಅಂದರೆ ಈ ಆಧ್ಯಾತ್ಮಿಕ ಜೀವನದಲ್ಲಿ ನಮಗೆ ಕಣ್ಣಿಗೆ ಕಾಣಿಸದೇ ಇರುವಂಥ ಆ ಜೀವನದಲ್ಲಿ ಅದನ್ನು ನಮಗೆ ಜೀವನದಲ್ಲಿ ಯಾವುದು ಅನುಕೂಲ ಆಗತ್ತೆ ಅದನ್ನೆಲ್ಲ ಹುಡುಕಿ ಅನುಭವದಿಂದ ಶಾಸ್ತ್ರಗಳಾಗಿ ನೇಮಿಸಿದ್ದಾರೆ. ಯಾವುದನ್ನು ಕಣ್ಣಿಗೆ ಕಾಣುವುದಕ್ಕೆ ಸಾಧ್ಯ ಇಲ್ಲವೋ ಅದನ್ನು ಶಾಸ್ತ್ರ ರೂಪದಲ್ಲಿ ಹೇಳಿ ನೀವು ಮುಂದೆ ಇದನ್ನು ಅನುಸರಿಸಿಕೊಂಡು ಸುಖವಾಗಿರಿ ಅಂತ ಹೇಳಿದ್ದಾರೆ. ಈ ಶಾಸ್ತ್ರಗಳನ್ನೆಲ್ಲ ನಾವು ವಿಧಿಗಳನ್ನೆಲ್ಲ ಅನುಸರಿಸುವುದರಿಂದ ನಮಗೆ ಸುಖ ಉಂಟಾಗ್ತದೆ ಅಂತ ಅನುಭವದಿಂದ ತಿಳ್ಕೊಂಡಂಥದ್ದು. ಅದು ತಕ್ಷಣಕ್ಕೆ ಗೊತ್ತಾಗೋದಿಲ್ಲ. ನಾವು ವಿದ್ಯಾರ್ಥಿಯಾಗಿ ಸ್ಕೂಲಿಗೆ ಅಡ್ಮಿಷನ್ ಮಾಡಿಕೊಂಡ್ರೆ ಅದು ಪರಿಣಾಮ ಬರೋದಕ್ಕೆ 1 ವರ್ಷ ಕಾಯಬೇಕಲ್ವ. ಹಾಗೆ ಯಾವುದನ್ನಾದರೂ ನಾವು ಪರಿಣಾಮವನ್ನು ಪಡಿಬೇಕಾದಕ್ಕೊಂದು ಕಾಲ ಬರುತ್ತೆ. ಒಂದು ಸಸಿಯನ್ನು ನೆಟ್ಟರೆ ಫಲ ಬರೋದಕ್ಕೆ ಎಷ್ಟೋ ದಿವಸ ಕಾಯಬೇಕಾಗತ್ತೆ. ಒಂದು ಅಡ್ಮಿಷನ್ ಮಾಡಿಕೊಂಡ್ರೆ ರಿಸಲ್ಟ್ ಬರೋದಕ್ಕೆ ಎಷ್ಟೋ ದಿವಸ ಕಾಯಬೇಕಾಗತ್ತೆ. ಹಾಗೆ ಇವತ್ತು ಶಾಸ್ತ್ರದ ನಿಯಮಗಳನ್ನು ನಾವು ಮೀರಿದರೆ ಅದರ ಫಲ ಬರೋದು ಇನ್ನೊಂದು ಸ್ವಲ್ಪ ದಿವಸಕ್ಕೆ. ಆವಾಗ ನಾವು ಯಾಕೆ ನನ್ನ ತೊಂದರೆ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗದೇನೆ ನಾವು ಒದ್ದಾಡ್ತಾ ಕಷ್ಟಪಡ್ತಾ ಅಳ್ತಾ ದಿವಸವನ್ನು ನನಗೆ ಕಷ್ಟ ಅಂತ ಹೇಳ್ತಾ ಇರ್ತೇವೆ. ಹೀಗೆ ಅಂಥ ಕಷ್ಟಗಳು ಬರದೇ ಇರಲಿ ಅಂತ ಈ ನಿಯಮಗಳನ್ನು ಮಾಡಿದ್ದಾರೆ. ಆ ನಿಯಮಗಳನ್ನು ಅನುಸರಿಸ್ಕೊಂಡು ಹೋದರೆ ಅದರ ಫಲ ಬಂದಾಗ ನಾವು ಸಂತೋಷ ಆಗುತ್ತೆ. ಆ ಸಂತೋಷವನ್ನು ಕಳ್ಕೊಳ್ಳಬಾರದು, ಅದನ್ನು ನಿರಂತರವಾಗಿ ಜೀವನದಲ್ಲಿ ಪಡ್ಕೊಂಡು ಹೋಗ್ತಾ ಇರಬೇಕು ಅಂತ ಆದರೆ ಆ ಶಾಸ್ತ್ರಗಳನ್ನು, ವಿಧಿಗಳನ್ನು ನಿರಂತರವಾಗಿ ಪಾಲಿಸ್ಕೊಂಡು ಹೋಗಬೇಕು. ಬೆಳಗ್ಗೆ ಬೇಗನೆ ಎದ್ದರೆ ನಮಗೆ ಸೂರ್ಯನ ಜೊತೆಗೆ ಜೀವನವನ್ನು ಕಳೀಲಿಕ್ಕಾಗತ್ತೆ.
ಸೂರ್ಯ ಬೆಳಗಿನ ಸಾಯಂಕಾಲವರೆಗೆ ಹೇಗೆ ಓಡ್ತಾ ಓಡ್ತಾ ಹೋಗ್ತಾನೋ, ಕಾಲ ಹೇಗೆ ಕಳೀತಾ ಹೋಗ್ತಾನೋ, ಅದ್ರ ಜೊತೆಗೆ ನಮ್ಮ ದಿನಚರಿಯನ್ನು ಮಾಡಿ ನಾವು ಸಾಯಂಕಾಲ ಅವನ ಜೊತೆಗೆ ವಿಶ್ರಾಂತಿಯನ್ನು ಪಡಲಿಕ್ಕಾಗತ್ತೆ. ಇಲ್ಲದೆ ಹೋದರೆ ಅವನ ಮುಂದೆ ಹೋಗ್ತಾನೆ, ನಾವು ಅವನು ಹಿಂದಿಂದ ಹೋಗ್ತಾ 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 ಅವನು ಅಸ್ತಂಗತ ಆದರೂ ನಮ್ಮ ಕೆಲಸ ಮುಗಿಯದೇನೆ ರಾತ್ರಿ ಮಧ್ಯರಾತ್ರಿ ಎಲ್ಲ ಕೆಲಸ ಮಾಡಿ ಬೆಳಗ್ಗೆ ಹೇಳಕ್ಕಾಗದೇನೆ ಈ ರೀತಿಯ ಏರುಪೇರುಗಳಾಗಿ ಅವೆಲ್ಲ ಅಸ್ತವ್ಯಸ್ತವಾದ ಜೀವನ ಆಗ್ತದೆ. ಹಾಗಾಗಿ ನಮಗೆ ಇವೆಲ್ಲ ನಿಯಮಗಳನ್ನು ಯಾವುದು ಸರಿ ಯಾವುದು ತಪ್ಪು ಅನ್ನುವುದನ್ನು ತಿಳಿದುಕೊಂಡು ಆ ಸರಿಯಾದ ಶಾಸ್ತ್ರಗಳನ್ನೆಲ್ಲ ಪಡೆದುಕೊಂಡು ಅದನ್ನು ಅನುಸರಿಸಿಕೊಂಡು ಹೋಗಿ ನಾವೆಲ್ಲ ಸುಖಿಗಳಾಗಬೇಕು ಅಂತ ಬುದ್ಧಿಯನ್ನು ಅದರಲ್ಲಿ ಬರುವಂಥ ವಿಘ್ನಗಳನ್ನೆಲ್ಲ ದೂರ ಮಾಡುವಂಥ ಭಗವಂತನಲ್ಲಿ ಸಂಕಷ್ಟದ ಮಹಾಗಣಪತಿಯಲ್ಲಿ ಕೇಳಿಕೊಂಡು ನಮಗೆ ಮಹಾಮಂಗಳಾರತಿಯನ್ನು ಮಾಡಿಕೊಂಡು ಪ್ರಸಾದವನ್ನು ತೆಗೆದುಕೊಳ್ಳೋಣ. ಸಂಕಷ್ಟದ ಮಹಾಗಣಪತಯೇ ನಮಃ.